ಅಷ್ಟೇ. ನಾವೆಲ್ಲ ಹೊರಗಡೆ ಕುಣಿತಾ ಇದ್ದೀವಿ. ಗೈಸ್, ಇವತ್ತು ಸಿಕ್ಸ್ತ್ ಡೇ. ಇವತ್ತು ಜಾತ್ರೆ ಇದೆ. ಇವತ್ತು ಬುಧವಾರ. ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ನಮ್ಮೂರಲ್ಲಂತೂ. ಸುಗ್ಗಿನ ನೀವೇ ನೋಡ್ತಾ ಇರ್ಬೋದು ಯಾವ ರೇಂಜಿಗೆ ಮಾಡಿದ್ದಾರೆ ಅಂತ. ನಮ್ಮೂರಷ್ಟು ಗ್ರ್ಯಾಂಡಾಗಿ 6 to 7 days ಯಾರು ಮಾಡಲ್ಲ, ಆ ಲೆವೆಲಿಗೆ ಮಾಡ್ತಾರೆ ನಮ್ಮೂರಲ್ಲಂತೂ. ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿತ್ತು. ಜಾತ್ರೆ ಹಾಕಿದ್ದಾರೆ ನೋಡಿ. ಇನ್ನೂ ಸ್ವಲ್ಪ ಹಾಕ್ತಾರೆ, ಬಟ್ ಲೇಟಾಗಿ ಹಾಕ್ತಾರೆ ಅನಿಸುತ್ತೆ. ಇವಾಗ ಟೈಮ್ ಬಂದು ಬೆಳಗ್ಗೆ 8:15 ಆಗಿದೆ. ನಾವು ಸುಗ್ಗಿ ಎಂಜಾಯ್ ಮಾಡ್ತಿದ್ದಿದ್ದ ಕಾರಣದಿಂದ ಇನ್ನೂ ಸಾಕಷ್ಟು ಕ್ಲಿಪ್ಪಿಂಗ್ಸ್ನ ಮಿಸ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ನ ಮಾಡಿಬಿಟ್ಟು ಹಾಕಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಮ್ಮ ಸುಗ್ಗಿ ಅಂತೂ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಟೈಮ್ ಬಂದು 11 ಗಂಟೆ ಆಗಿದೆ. ಇವಾಗ ದೇವಸ್ಥಾನದ ಒಳಗಿಂದ ಅಡ್ಡೆನ ತೆಗಿತಾ ಇದ್ದಾರೆ. ಗೈಸ್, ಇವಾಗ ಅಡ್ಡೆನ ಹೊರಗಡೆ ತಂದು ಅಲ್ಲಿ ಕೂರಿಸಿದ್ದಾರೆ. ಇವಾಗ ದೃಷ್ಟಿ ತೆಗಿತಾರೆ. ಇವತ್ತು ಅಷ್ಟೇ ಹಗಲು ಸುಗ್ಗಿ ಆಗಿರೋದ್ರಿಂದ ಎಲ್ಲರೂ 12 ರೌಂಡ್ ಇವತ್ತು ಅಡ್ಡೆನ ಸುತ್ತಿಸ್ತಾರೆ ದೇವಸ್ಥಾನ ಸುತ್ತ. ಗೈಸ್, ಇವಾಗ 12 ರೌಂಡ್ ಆಗಿದೆ. ಇವಾಗ ಅಡ್ಡೆ ಇಡ್ತಾ ಇದ್ದಾರೆ. ಅಡ್ಡೆ ಇಟ್ಮೇಲೆ ಹಣ್ಕಾಯಿ ಮಾಡಿಸೋರು ಹಣ್ಕಾಯಿ ಮಾಡಿಸಿ, ಮತ್ತು ಈಡ್ಗಾಯಿ ಹೊಡೆಯೋರು ಈಡ್ಗಾಯಿ ಎಲ್ಲ ಹೊಡೆದು ಪೂಜೆ ಮಾಡ್ತಾರೆ. ಗೈಸ್, ಇವಾಗ ಮಧ್ಯಾಹ್ನ ಆಗಿದೆ. ನಾವೆಲ್ಲರೂ ಊಟಕ್ಕೆ ಹೋಗಿದ್ದೀವಿ. ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ. ತುಂಬಾ ಚೆನ್ನಾಗಿತ್ತು ಊಟ ಅಂತೂ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಗೈಸ್, ನಾವು ಊಟ ಮುಗಿಸ್ಕೊಂಡು ದೇವಸ್ಥಾನ ಹತ್ರ ಬರೋ ಅಷ್ಟರಲ್ಲಿ ಕಾಯಿನ ಮರಕ್ಕೆ ಕಟ್ಟಿದ್ರು. ಅದನ್ನು ಕೋವಿಲಿ ಹೊಡಿಬೇಕು. ಯಾರು ಹೊಡಿತಾರೆ ಅವರಿಗೆ ಸನ್ಮಾನ ಮಾಡ್ತಾರೆ. ಗೈಸ್, ತುಂಬ ಹೊತ್ತಿನಿಂದ ಟ್ರೈ ಮಾಡ್ತಾನೆ ಇದ್ದಾರೆ. ಇಲ್ಲಿ ತನಕ ಯಾರ ಕೈಲೂ ಹೊಡಿಯೋಕ್ಕಾಗಿಲ್ಲ. ತುಂಬಾ ಗುಂಡು ಹೊಡೆದ್ರು, ಆದರೆ ಒಂದು ಸತಿನೂ ಅದಕ್ಕೆ ಬೀಳನೇ ಇಲ್ಲ. ಗೈಸ್, ಅಂತೂ ಇಂತೂ ಇವಾಗ ಬಿತ್ತು. ನೀವೇ ನೋಡ್ತಾ ಇರ್ಬೋದು. ನಮ್ಮ ಅಣ್ಣ ಹೊಡೆದಿದ್ದು ಕೀರ್ತಿ ಅಂತ, ನಮ್ಮ ದೊಡ್ಡಪ್ಪನ ಮಗ ಹೊಡೆದಿದ್ದು. ಕೀರ್ತಿ ಅಣ್ಣ ಅಲ್ಲಿ ಗೈಸ್, ಇವಾಗ ದೇವರಿಗೆ ಕೊಟ್ಟಿದ್ದ ಸೀರೆ ಮತ್ತು ಉಡ್ಸಿದ ಸೀರೆ ಎಲ್ಲನೂ ಹರಾಜ್ ಕೂಗ್ತಾ ಇದ್ದಾರೆ. 351 ಬಾರಿ 351 ಬಾರಿ 50 ಸಾವಿರ. ಇವರ ಸೀರೆ 4,000 ರೂಪಾಯಿ, 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ, 300 ರೂಪಾಯಿ, 300 ರೂಪಾಯಿ. ಇವಾಗ ಟೈಮ್ ಬಂದು 7:15 ಆಗಿದೆ. ಸಂಜೆ 7:15. ಇವಾಗ ನಮ್ಮ ಊರಲ್ಲಿ ಓಕುಳಿ ಆಡಿಸ್ತಾರೆ ಮಕ್ಕಳಿಗೆ.
ಗೈಸ್ ನಾನಂತೂ ಚೆನ್ನಾಗಿ ಐಸ್ ಕ್ರೀಮ್ ತಿಂದಿದ್ದೀನಿ, ಕಮ್ಮಿ ತಿಂದಿಲ್ಲ ಇವತ್ತಂತೂ. 10-20 ಐಸ್ ಕ್ರೀಮ್ ಆದರೂ ಹೋಗಿದೆ ನನ್ನ ಹೊಟ್ಟೆ ಒಳಗಡೆ. ಗೈಸ್ ಇವಾಗ ಮಹಾಮಂಗಳಾರತಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಇವಾಗ ಮಹಾಮಂಗಳಾರತಿ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಮಹಾಮಂಗಳಾರತಿ. ಗೈಸ್ ಇವಾಗ ಮಹಾಮಂಗಳಾರತಿ ಎಲ್ಲ ಆಯಿತು. ಇವಾಗ ನಾವು ಊಟ ಮಾಡ್ಕೊಂಡು ಬಂದು ಡ್ಯಾನ್ಸ್ ಮಾಡಬೇಕು. ಊಟ ಅಂತೂ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇವತ್ತೇ ಲಾಸ್ಟ್ ಡೇ ಅಂತ ಸಿಕ್ಕಾಬಟ್ಟೆ ಕುಂದಾಕ್ಬಿಟ್ವಿ ಗೈಸ್. ಇವಾಗ ಅಡ್ಡೆ ತೆಗಿತಾ ಇದ್ದಾರೆ ಒಳಗಿಡಕ್ಕೆ. ಇನ್ನೂ ಒಂದು ವರ್ಷ ಕಾಯಬೇಕು ನಾವು ಮತ್ತೆ ನಮ್ಮ ದೇವ್ರನ್ನ ನೋಡೋದಕ್ಕೆ. ಯಾಕೆ ಅಂತಂದರೆ ವರ್ಷಕ್ಕೆ ಒಂದೇ ಸತಿ ಡೋರ್ ಓಪನ್ ಮಾಡೋದು ಗೈಸ್. ಇವಾಗ ಅಡ್ಡೆ ಅಡಿ 3 ಸತಿ ಎಲ್ರೂ ನುಗ್ತಾರೆ. ಈ ಸತಿ ಅಂತೂ ನಾನು ತುಂಬಾ ಮಿಸ್ ಮಾಡಿಕೊಂಡೆ, ಯಾಕಂದರೆ ವರ್ಷನೂ ನಾನು ಅಡ್ಡೆ ಅಡಿ ನುಗ್ತಾ ಇದ್ದೆ ಲಾಸ್ಟ್ ಡೇ. ಬಟ್ ಈ ಸತಿ ನುಗ್ಗೋಕ್ಕಾಗಿಲ್ಲ, ತುಂಬಾ ಬೇಜಾರಾಗ್ತಾ ಇದೆ ನನಗಂತೂ. ಬಟ್ ಇವತ್ತಿಗೆ ಲಾಸ್ಟ್ ಅಲ್ವಾ, ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇದೆ. ಗೈಸ್ ಫೈನಲಿ ಅಡ್ಡೆ ತೆಗೆದ್ಬಿಟ್ಟು ಒಳಗಿಟ್ರು. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ಅಷ್ಟೇ. ನಾನು ಮತ್ತೆ ಗಣಶ್ರೀ ಹೇಗೆ ಕಾಣಿಸ್ತಿದೀವಿ ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಅಷ್ಟೇ. ಬಾಯ್ ಬಾಯ್.